ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ನೀವೇನಾದರೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಮಾಜಕ್ಕೆ ಉಪಯುಕ್ತವಾದಂತಹ ವಿಚಾರಗಳೇನಾರೆ ತಿಳಿಸ್ಬೇಕು ಅಂತಿದ್ರೆ ನಮ್ಮ ಚಾನಲ್ನೇ ನಿಮಗೆ ಮುಕ್ತವಾದಂತಹ ಅವಕಾಶ ಇದೆ. ಈ ಒಂದು ಅವಕಾಶದಲ್ಲಿ ನಮ್ಮ ಚಾನಲ್ನಲ್ಲಿ ಮೊದಲನೇ ಬಾರಿಗೆ ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂಜಲಿ ಅವರು. ನಮಗೆ ಯಾವ ರೀತಿ ನೀವು ಸಹಕರಿಸಿದ್ರು ಹಾಗೆ ಇವ್ರಿಗೂ ಕೂಡ ಸಹಕರಿಸಿ. ಪ್ರತಿದಿನ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಇರಲಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 50 ಅಂಕಗಳು, ಮತ್ತೆ PU ಲೆಕ್ಚರ್ಗೆ 100 ಅಂಕಗಳು, ಮತ್ತೆ GPSTR ಹುದ್ದೆಗಳಿಗೆ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಗಳಿರ್ತವೆ. ಈ ಸಾಮಾನ್ಯ ಜ್ಞಾನ ಪತ್ರಿಕೆಗಳಲ್ಲಿ ಖಂಡಿತವಾಗ್ಲಿಯೂ ಒಂದು 13ರಿಂದ 20 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇಂದಾನೆ ಇರ್ತವೆ. ಹಾಗಾಗಿ ಪ್ರತಿದಿನ ನೀವು ಕೇಳ್ಕೊಳ್ತಾ ಅಥವಾ ನೋಡ್ತಾ, ಕೆಲಸ ಮಾಡುವಾಗ ಹೆಡ್ಫೋನ್ ಹಾಕೊಳ್ತಾ ಅಥವಾ ಬ್ಲೂಟೂತ್ ಈ ತರ ಕೇಳ್ಕೊಳ್ಳೋದ್ರ ಮೂಲಕ ಅಥವಾ ಟೈಮ್ ಇದ್ರೆ ನೋಡ್ತಾ, ಇನ್ನೂ ಟೈಮ್ ಇದ್ರೆ ಅದನ್ನ ಬರ್ಕೊಳ್ಳುವಂತಹ ಪ್ರಯತ್ನ ಇದ್ರೆ ಮಾಡ್ಬೋದು. ಈ ಕರೆಂಟ್ ಅಫೇರ್ ಕ್ಲಾಸು ನಿಮ್ಗೋಸ್ಕರ ಬಹಳ ಹೆಲ್ಪ್ ಆಗುತ್ತೆ. ಮೊದಲನೇದು ಅದನ್ನ ಅವ್ರಿಗೆ ತಿಳಿಸೋಕ್ಕಿಂತ ಮೊದಲು ನೆಕ್ಸ್ಟ್ ನೇಮಕಾತಿ ಯಾವಾಗ ಅಂತ ಯಾರನ್ನೋ ಪದೇ ಪದೇ ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಮತ್ತೆ ನೇಮಕಾತಿ ನಾಳೆ ಆಗತ್ತೆ, ನಾಡ್ದಾಗತ್ತೆ, ಇವತ್ತಾಗುತ್ತೆ ಅನ್ನೋದೆಲ್ಲ ಸುಮ್ಮನೆ ಸುಳ್ಳು. ಯಾವುದೇ ಚಾನಲ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಿರ್ಬೋದು, ಅದೆಲ್ಲ ಒಂದು ರೀತಿ ಸುಳ್ಳು ಅಂತ ನಾನು ಭಾವಿಸ್ತೀನಿ. ನಾವು ಅಂದುಕೊಂಡ ಪ್ರಕಾರ ಮಾರ್ಚ್ ತಿಂಗಳಿಗೆ ನೋಟಿಫಿಕೇಶನ್ ಆಗ್ಬೇಕಾಯ್ತು. ಏನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಳ ಮೀಸಲಾತಿ ಬಿಲ್ ಯಾವಾಗ ಆಗುತ್ತೆ, ಏನಾಗುತ್ತೆ, ಕೋರ್ಟ್ ಯಾವಾಗ ಕೇಸ್ ಎಲ್ಲ ಆಗುತ್ತೆ, ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಎಲ್ಲ ಕ್ಲಿಯರ್ ಆಗಿತ್ತು. ಆದ್ರೆ ಮತ್ತೆ ಗೊಂದಲ ಸ್ಟಾರ್ಟ್ ಆಗಿ ಕೊನೆಗೂ ಇನ್ನೂ ಬಗೆಹರಿದಿಲ್ಲ ಒಳ ಮೀಸಲಾತಿ ವಿಚಾರ. 1ನೇ ತಾರೀಕು ಮತ್ತೆ ಕೋರ್ಟ್ ಇದೆ. ಕೋರ್ಟ್ಗೆ ಅಫಿಡವಿಟ್ ಅನ್ನ ಸರ್ಕಾರ ಸಲ್ಲಿಸ್ತಾ ಇದ್ದಾರೆ. ಅಫಿಡವಿಟ್ ಅನ್ನ ಸಲ್ಲಿಸೋದ್ರಿಂದ ಆಲ್ಮೋಸ್ಟ್ ಒಳ ಮೀಸಲಾತಿಯನ್ನ ಬಿಟ್ಟೆ ಈ ಒಂದು ನೇಮಕಾತಿ ಪ್ರಾರಂಭಗೊಳ್ಳುವಂತಹ ಸಾಧ್ಯತೆ ಇದೆ. ಈ ತರ ಏನಾರ ಆದ್ರೆ ಮತ್ತೆ ಕೋರ್ಟ್ ಹೋಗುವಂತಹ ಸಾಧ್ಯತೆನೂ ಇದೆ. ಯಾಕೆಂದ್ರೆ 56%ಗೆ ಮಾಡ್ಕೊಳ್ತಾ ಇರೋದು, ಅಂದ್ರೆ 6% ಅನ್ನ ರಿಸರ್ವ್ ಇಟ್ಟು 50 ಮಾಡ್ತಾ ಇರೋದ್ರಿಂದ ಒಳ ಮೀಸಲಾತಿ ಇನ್ಕ್ಲೂಡ್ ಆಗ್ತಾ ಇಲ್ಲ. ಇದೊಂದು ರೀತಿ ಟೆಕ್ನಿಕಲ್ ಸಮಸ್ಯೆ ಇದೆ. ಇದನ್ನ 10ನೇ ತಾರೀಕು ನಂತರ ಬಗೆಹರಿಸ್ತೀವಿ ಅಂತ ಮಾನ್ಯ ಕಾನೂನು ಸಚಿವರು HK ಪಾಟೀಲ್ ರವರು ತಿಳಿಸಿದ್ದಾರೆ. ಹಾಗಾಗಿ 10ನೇ ತಾರೀಕು ನಂತರ ನೋಡೋಣ. ಆದ್ರೆ ಅಧಿಕೃತವಾಗಿ ಈಗ ಸರ್ಕಾರದಿಂದ ಒಂದು ಅಧಿಸೂಚನೆ ಹೊರಬಿದ್ದಿದೆ. ಯಾವುದು ಅಂದ್ರೆ ಪೌರ ಕಾರ್ಮಿಕರ ನೇಮಕಾತಿ. ಆ ಪೌರ ಕಾರ್ಮಿಕರ ನೇಮಕಾತಿನ 50% ಪರ್ಮನೆಂಟ್ ಮಾಡ್ಕೋತಾರೆ, ಇನ್ನು 50% ಅನ್ನ ನೇರ ನೇಮಕಾತಿ ಮೂಲಕ ಮಾಡ್ಕೋತಾರೆ. ಇದಿಷ್ಟು. ನೆಕ್ಸ್ಟ್ ಇನ್ನೊಂದು KS ಹುದ್ದೆ ಮರುಪರೀಕ್ಷೆ ಆಗುವ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆಗಳನ್ನ ಕೇಳಿದ್ರಿ. ಆಗ್ಬಹುದು. ಯಾಕೆಂದ್ರೆ 2011ರಲ್ಲಿ ಇದೇ ರೀತಿ ಅಕ್ರಮವಾದಂತಹ ಸಂದರ್ಭಗಳಲ್ಲಿ ಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎಲ್ಲಾ ಕಡೆನೂ ಕೂಡ ಅಕ್ರಮ ಆಗಿದೆ ಎಂಬುದು ತೀರ್ಪನ್ನ ಬಂತು. ಇದಕ್ಕೆ CBI ಮತ್ತೆ ನಮ್ಮ ತನಿಖೆಗೂ ಕೂಡ ನಡೆದಿತ್ತು. CBI ತನಿಖೆ ಕೊಡ್ಬೇಕಂತ ಹೋರಾಟವೂ ಕೂಡ ನಡೆದಿತ್ತು. ಕೊನೆಗೆ ಕರ್ನಾಟಕದ ತನಿಖಾ ಏಜೆನ್ಸಿನೇ ತನಿಖೆಯನ್ನ ಮಾಡಿತ್ತು. ನಮ್ಮ ಕರ್ನಾಟಕದ ಪೊಲೀಸರು ತನಿಖೆಯನ್ನ ಮಾಡಿ ಅಕ್ರಮ ಆಗಿದೆ ಅಂತಾನೆ ವರದಿಯನ್ನ ಕೊಟ್ಟಿದ್ರು. ಅಂತಿಮವಾಗಿ ವರದಿ ಎಲ್ಲ ಬರೋಷ್ಟೊಳಗೆ ಸುಮಾರು 2011ರಲ್ಲಿ ನೇಮಕಾತಿ ಸ್ಟಾರ್ಟ್ ಆಗಿದ್ದು 2022 ತನಕನೂ ಇದು ಹೋರಾಟ ಏನು ಅಂತ ಗೊಂದಲ ಇಲ್ಲದೆ ಇತ್ತು. ಅಂತಿಮವಾಗಿ ಏನಾಗಿತ್ತು ಅಂದ್ರೆ ಪ್ರೊಬೇಷನರಿ ಕ್ಲಿಯರ್ ಆಗಿರೋದ್ರಿಂದ ಸರ್ಕಾರ ಏನ್ ಮಾಡ್ತಂದ್ರೆ ಸದನದಲ್ಲಿ ಆ ಬಿಲ್ ನ ಮಂಡಿಸಿ ಸದನದಲ್ಲಿ ಅವ್ರನ್ನ ಓಕೆ ಮಾಡಿ ಕೊನೆಗೆ ಅಂತಿಮವಾಗಿ ಅವ್ರಿಗೆ ಆದೇಶವನ್ನ ಕೊಡ್ತು. ಬಟ್ ಅವ್ರಿಗೆ ಯಾವ ರೀತಿ ಪ್ರಮೋಷನ್ ಮಾಡ್ಬೇಕು, ಯಾವ ತರ ನೇಮಕಾತಿ ಯಾವ್ದು ಕೂಡ ತಿಳಿಸಿಲ್ಲ. ಒಟ್ಟಲ್ಲಿ ಅವರು ಅಧಿಕೃತವಾಗಿ KS ಅಧಿಕಾರಿಗಳಾದ್ರು. 2011 ಬ್ಯಾಚ್ ಅವರು 2023ರಲ್ಲಿ 24ರಲ್ಲಿ ಎಂಡ್ ಆಯ್ತು. ಇದೊಂದು ವಿಚಾರ. ಅದೇ ರೀತಿ 2023ರಲ್ಲಿ ಏನ್ ನೋಟಿಫಿಕೇಶನ್ ಆಗುತ್ತೋ ಅದು ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ UGC ನಡೆದಂತಹ ಪರೀಕ್ಷೆಗಳಲ್ಲಿ ಮೊನ್ನೆ KSET UGC ನೆಟ್ ಒಂದು ಅಕ್ರಮ ಆಗಿತ್ತು. ಆ ಅಕ್ರಮ ಆಗಿದ ನಂತರ ಅದೇನ್ ಮಾಡ್ತು, ಇಡೀ ನೋಟಿಫಿಕೇಶನ್ ಎಕ್ಸಾಮ್ ಏನಿರ್ತಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮ್ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು. ಈಗ ಅಕ್ರಮ ಆಗಿರೋದ್ರಿಂದ ಮತ್ತೆ ಎಕ್ಸಾಮ್ ಆಗ್ಬೋದು. ಮತ್ತೆ ಈ KPSC ಏನೋ ಅಕ್ರಮಗಳು ನಡೀತದೆ, ಇದ ಸುಧಾರಣೆ ಮಾಡ್ಬೇಕಾದವ್ರು ಯಾರು ಅಂದ್ರೆ ನೀವೇ ಅಭ್ಯರ್ಥಿಗಳೇ, ನೀವೇ. ನಿಮ್ಮ ಪಕ್ಕದಲ್ಲಿ ಮತ್ತೆ ಯಾರೇ ಇದ್ ಮಾಡ್ತಾ ಇದ್ರು ಅದನ್ನ ದಯವಿಟ್ಟು ಸಾಕ್ಷಿ ಸಮೇತ ಸಾಬೀತುಪಡಿಸುವಂತಹ ಕೆಲಸವನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ಜಾಗೃತರಾದ್ರೆ ಎಲ್ಲವೂ ಜಾಗೃತರಾದಂತೆ. ನಮ್ಮಿಂದಲೇ ಇದೊಂದು ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ನೋಟಿಫಿಕೇಶನ್ಗಳು ಯಾವ ಬರ್ತವೆ ಅನ್ನೋದ್ರ ಬಗ್ಗೆ ಮೊದಲೇ ಹೇಳಿದೆ, ಯಾರನ್ನು ಕೇಳಕ್ ಹೋಗ್ಬಿಡಿ. ಯಾಕೆಂದ್ರೆ 1ನೇ ತಾರೀಕು ಕೋರ್ಟ್ ಇದೆ. ಕೋರ್ಟ್ ಮುಗಿದ ನಂತರನೇ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಇದು ಕೋರ್ಟ್ ಮುಗಿದ್ಮೇಲೆ ಏಪ್ರಿಲ್ 15ರ ಒಳಗಡೆ ಎಲ್ಲಾ ಕೇಸ್ಗಳು ಮುಗಿಯುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 15ರ ನಂತರ ನೇಮಕಾತಿಗಳು ಪ್ರಾರಂಭ ಆಗ್ಬಹುದು.
ಅಥವಾ ಆಗದೇನೆ ಇರ್ಬೋದು. ಯಾಕೆಂದ್ರೆ ಹೇಳಕ್ಕಾಗಲ್ಲ, ಏನು ನಾವ್ ಏನ್ ಅನ್ಕೋತೀವಿ ಅದ್ರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂತಹ ಘಟನೆಗಳು ನಡೀತಾ ಇದೆ. ಪ್ರತಿಯೊಂದು ದಿನ ಒಂದಲ್ಲ ಒಂದ್ ರೀತಿ ಗೊಂದಲಗಳಾಗ್ತಾ ಇದೆ. ಬಹುಶಃ ಈ ಏಪ್ರಿಲ್ 15 ಮುಗಿಯುವಂತಹ ಸಾಧ್ಯತೆ ಇದೆ. ಇದು ಇಷ್ಟು ಮಾಹಿತಿ. ಇದರ ಜೊತೆಗೆ ಈಗ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂಜಲಿ ಅವರು ಮಾಡ್ತಾ ಇದ್ದಾರೆ. ಓವರ್ ಟು ಅಂಜಲಿ ಅವ್ರಿಗೆ. ನೀವು ಕೂಡ ಇದನ್ನ ಪ್ರತಿದಿನ ನೋಡಿ. ಹರ ಪಾರ್ವತಿ ಕಥಾ ಕಾದಂಬರಿಗೆ 35ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ 2025 ಯಾವ ಬಂಗಾಳಿ ಲೇಖಕರಿಗೆ ನೀಡಲಾಗಿದೆ? ಹರ ಪಾರ್ವತಿ ಕಥಾ ಅನ್ನೋ ಒಂದು ಕಾದಂಬರಿಗೆ ಎಷ್ಟನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಅಂದರೆ 35ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ. ಯಾರಿಗೆ ಅಂತಂದರೆ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅವರಿಗೆ. ಇವರು ಬಂದು ಬಂಗಾಳಿ ಲೇಖಕರಾಗಿರ್ತಾರೆ. ಅವರು ಬರೆದಿರುವಂತಹ ಕಾದಂಬರಿ ಯಾವುದು ಅಂತಂದರೆ ಹರ ಪಾರ್ವತಿ ಕಥಾ ಆಗಿರುತ್ತೆ. ಸೊ ಇದು ಎಷ್ಟನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿಯಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದರೆ ಇವಾಗ 2025 35ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಆಗಿದೆ. ಸೊ ಈ ಪ್ರಶಸ್ತಿಗೆ ಯಾರಿಗೆ ಅಂತಂದರೆ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅವರಿಗೆ ಈ ಸರಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ದೊರೆತಿದೆ. ಸೊ ಈ ಪ್ರಶಸ್ತಿ ಒಂದು ಸರಸ್ವತಿ ಪುರಾಣ ಮತ್ತು ಸಮಾಜದ ವಿಷಯಗಳನ್ನು ಪ್ರತಿಬಿಂಬಿಸುತ್ತದೆ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಯಾವಾಗ ಜಾರಿಗೆ ಬಂತು ಅಂದರೆ 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ಅವರು ಸ್ಥಾಪಿಸ್ತಾರೆ. ಸೊ ಇದಕ್ಕೆ ಬಹುಮಾನವಾಗಿ 15 ಲಕ್ಷ ನಗದು ಬಹುಮಾನವನ್ನು ಕೊಡ್ತಾರೆ. ಮತ್ತು ಪ್ರಶಸ್ತಿ ಪತ್ರ ಫಲಕಗಳನ್ನು ಸಹ ಒಳಗೊಂಡಿರುತ್ತದೆ. ಯಾರಿಗೆ ಏನು ಪ್ರಶಸ್ತಿ ಬಂದಿದೆ ಅಂದರೆ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅವರಿಗೆ ಪ್ರಶಸ್ತಿ ಬಂದಿದೆ. ಯಾವ ಒಂದು ಕಾದಂಬರಿಗೆ ಅಂತಂದರೆ ಹರ ಪಾರ್ವತಿ ಕಥಾ ಕಾದಂಬರಿಗೆ ಬಂದಿದೆ. ಎಷ್ಟನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಅಂದರೆ 35ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್. ಫಾರ್ ಮೈಂಡ್ ಸಮ್ಮೇಳನ ಕೇಂದ್ರದ ವಿಷಯದ ಥೀಮ್ ಏನು ಅಂತಂದರೆ ಹೆಲ್ತ್ ಕೇರ್ ಈಕ್ವಿಟಿ ರಿಸರ್ಚ್ ಎವ್ರಿ ಸಿಟಿಸನ್ ಆಫ್ ವಿಕಸಿತ್ ಭಾರತ್ ಅಂತ. ಸೊ ಈ ಫಾರ್ಮಾ ಮೈಂಡ್ 2026 ಸಮ್ಮೇಳನ ಕೇಂದ್ರದ ವಿಷಯ ಏನು ಅಂತಂದರೆ ಹೆಲ್ತ್ ಕೇರ್ ಈಕ್ವಿಟಿ ರಿಸರ್ಚಿಂಗ್ ಎವ್ರಿ ಸಿಟಿಸನ್ ಆಫ್ ವಿಕಸಿತ್ ಭಾರತ್ ಅನ್ನೋವಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ರಾಸಾಯನಿಕ ರಸಗೊಬ್ಬರಗಳು ಸಚಿವಾಲಯದ ಅಡಿಯಲ್ಲಿ ಔಷಧಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯೂಟಿಕಲ್ ಏನಿದೆ, ಸೊ ಅದರ ಅಂಡರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನವದೆಹಲಿಯಲ್ಲಿ ಫಾರ್ಮಾ ಮೈಂಡ್ 9ನೇ 2026ರಲ್ಲಿ ಈ ಒಂದು ಪ್ರಶಸ್ತಿ ಅಥವಾ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಈ ಸಮ್ಮೇಳನದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ಆರೋಗ್ಯ ಮತ್ತು ಸೇವೆಗಳನ್ನು ಖಾತ್ರಿಪಡಿಸುವುದಕ್ಕಾಗಿ ಈ ಒಂದು ಸಂಸ್ಥೆ ಗಮನ ಹರಿಸುತ್ತದೆ. ಸೊ ಈ ವರ್ಷದ ಥೀಮ್ ಬಂದು ಫಾರ್ಮಾ ಮೈಂಡ್ ಅವರ 2026ರ ಥೀಮ್ ಕೇಂದ್ರದ ವಿಷಯ ಏನು ಅಂತಂದರೆ ಹೆಲ್ತ್ ಕೇರ್ ಈಕ್ವಿಟಿ ರಿಸರ್ಚಿಂಗ್ ಎವ್ರಿ ಸಿಟಿಸನ್ ಆಫ್ ವಿಕಸಿತ್ ಭಾರತ್ ಅನ್ನೋದು ಈ ಸತಿಯ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆಯು ಬೆಂಗಳೂರು ಮೆಟ್ರೋ ರೈಲು ಯೋಜನೆ 3ನೇ ಹಂತಕ್ಕೆ ಎಷ್ಟು ಸಾಲದ ನೆರವಿಗೆ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನೋದು ಕ್ವಶನ್ ಆಗಿರುತ್ತೆ. ಈ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಏನಿದೆ ಇದು ಬೆಂಗಳೂರಿನ ಮೆಟ್ರೋ ಯೋಜನೆ 3ನೇ ಹಂತದಲ್ಲಿ ಎಷ್ಟು ಸಾಲ ನೆರವು ನೀಡ್ತಾ ಇದೆ ಅಂತಂದರೆ JPY 2500 ಕೋಟಿ ಆಗಿರುತ್ತೆ. ಜಪಾನ್ನ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಕರ್ನಾಟಕದ ಬೆಂಗಳೂರು ಮೆಟ್ರೋ ರೈಲು ಯೋಜನೆ 3ನೇ ಹಂತಕ್ಕಾಗಿ ಈ ಒಂದು 1500 ಕೋಟಿ ಆಗೋಷ್ಟು ಸಾಲವನ್ನು ಜಪಾನ್ನ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಒಂದು ಕರ್ನಾಟಕದ ಬೆಂಗಳೂರು ಮೆಟ್ರೋ ಯೋಜನೆಗೆ ಸಾಲವಾಗಿ ನೀಡಿದ್ದಾರೆ, ಒಪ್ಪಿಗೆ ಸೂಚಿಸಿದೆ. ಸೊ ಪಂಜಾಬ್, ಮಹಾರಾಷ್ಟ್ರ, ಕರ್ನಾಟಕದಲ್ಲಿಯೂ 4 ಪ್ರಮುಖ ಯೋಜನೆಗಳಿಗೆ ಒಟ್ಟು 16,420 ಕೋಟಿ ಸಾಲದ ಒಪ್ಪಿಗೆಯೂ ಸಹ ಈ ಒಂದು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ನೀಡಿದೆ. ಸೊ ನಿನ್ನೆ ಒಂದು ಕ್ವಶನ್ ಡಿಸ್ಕಷನ್ ಮಾಡ್ದಂಗೆ ಅತಿ ಹೆಚ್ಚು ಮೆಟ್ರೋಪಾಲಿಟಿಕಲ್ ನಗರ ಅಥವಾ ಮೆಟ್ರೋಗಳು ಜಾಸ್ತಿ ಯಾವ ಒಂದು ದೇಶದಲ್ಲಿ ಇದೆ ಅಂತಂದರೆ ಫಸ್ಟ್ ಇರೋದು ಚೀನಾ ಇದೆ, ಆ ಪ್ಲೇಸಲ್ಲಿ. ಸೆಕೆಂಡ್ ಪ್ಲೇಸಲ್ಲಿ ಅಮೇರಿಕಾ ಇದೆ ಮತ್ತು ಥರ್ಡ್ ಪ್ಲೇಸಲ್ಲಿ ಇಂಡಿಯಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸಿಂಧೂ ನದಿ ಹಸಿರು ಕಾರಿಡಾರ್ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಲೇಹ್ನಲ್ಲಿ ಈ ಒಂದು ಸಿಂಧೂ ನದಿಯ ಹಸಿರು ಕಾರಿಡಾರ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸಿಂಧೂ ನದಿಯ ಹಸಿರು ಕಾರಿಡಾರ್ ಯೋಜನೆಯನ್ನು ಈ ಒಂದು ಲಡಾಖ್ನ ಲೇಹ್ನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಅವರು
ಈ ಒಂದು ಯೋಜನೆಯನ್ನು ಸಿಂಧೂ ನದಿಯ ಹಸಿರು ಕಾರಿಡಾರ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದು ಭಾರತದಲ್ಲಿಯೇ ಶೀತ ಮರುಭೂಮಿ ನದಿ ತೀರ ಪುನರ್ ಸ್ಥಾಪನೆ ಮಾಡುವ ಯೋಜನೆ ಆಗಿದೆ. ಸೊ ಇದನ್ನು ನಾವು ನಿನ್ನೆ ಸಹ ಈ ಕ್ವಶನ್ನ ನಾವು ಡಿಸ್ಕಷನ್ ಮಾಡಿದ್ರಿ. ನೆಕ್ಸ್ಟ್ ಕ್ವಶನ್, CBIC ಅಂದರೆ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ ಮಂಡಳಿ ಪ್ಲ್ಯಾಟ್ಫಾರ್ಮ್ನ ಸುಂಕ ಪಾವತಿಗಾಗಿ ಯಾವ ಹೊಸ ಪಾವತಿ ಮೂಡನ್ನು ಸಕ್ರಿಯಗೊಳಿಸಿದೆ ಅಂತಂದರೆ ಪೇಮೆಂಟ್ ಅಗ್ರಿಗೇಟರ್ ಅನ್ನೋ ಒಂದು ಪೇಮೆಂಟನ್ನು ಹೊಸ ಮೂಡನ್ನು ಜಾರಿಗೊಳಿಸಿದೆ, ಪಾವತಿ ಮೂಡು. ಸೊ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ ಮಂಡಳಿ ಈ ಒಂದು ಸುಂಕ ಪಾವತಿಯನ್ನು ಸರಳಗೊಳಿಸೋದಕ್ಕೋಸ್ಕರ ಪೇಮೆಂಟ್ ಅಗ್ರಿಗೇಟರ್ ಅನ್ನುವಂಥ ಅಧಿಕೃತ ಪಾವತಿ ಮೋಡ್ ಆಗಿ ಸಕ್ರಿಯಗೊಳಿಸಿದೆ. ಆಮದುದಾರರು ಈಗ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಅಥವಾ UPI ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಸುಂಕಗಳನ್ನು ಪಾವತಿಸಬಹುದು. ಇದರಿಂದ ಬೆಂಬಲಿತ ಬ್ಯಾಂಕ್ಗಳು ಸಂಖ್ಯೆ 23ರಿಂದ 41ರವರೆಗೆ ಏರಿಕೆಯಾಗಿದೆ. ಈ ಒಂದು ಆಮದುದಾರರು ಏನಿದ್ದಾರೆ, ಸೊ ಅವ್ರಿಗೆ ಈ ಪೇಮೆಂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಇವಾಗ ನಾವು ಈ ಥರ ಈ ಪೇಮೆಂಟ್ ಅಗ್ರಿಗೇಟರ್ ಆ ಒಂದು ಡಿಜಿಟಲ್ ಪೇಮೆಂಟ್ ಮೂಡನ್ನು ಸಕ್ರಿಯಗೊಳಿಸಿರುವುದರಿಂದ ನಮಗೆ ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು UPI ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕವೂ ಸಹ ಪಾವತಿಯನ್ನು ಮಾಡ್ಬೋದು. ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಮೈಕ್ರೋ ಪಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಯಾವ ಕಂಪನಿಯೊಂದಿಗೆ ವಿಲೀನಗೊಂಡ ಭಾರತದ ಎರಡನೆಯ NBFC ಮತ್ತು MFI ಹೊರಹೊಮ್ಮಿದೆ ಅಂತಂದರೆ ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಇದು ಸ್ವತಂತ್ರ ಮೈಕ್ರೋ ಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಚೈತನ್ಯ ಇಂಡಿಯಾ ಪಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ವತಂತ್ರ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ವಿಲೀನಗೊಂಡು ಈ ಒಂದು ಸಂಸ್ಥೆ ವಿಲೀನಗೊಂಡು ಭಾರತದಲ್ಲಿಯೇ ಎರಡನೇ ಅತಿ ದೊಡ್ಡ NBFC ಮತ್ತು MIFI ಆಗಿ ಹೊರಹೊಮ್ಮಿದೆ. ಸೊ ಇದು ಭಾರತದಲ್ಲೇ ಎರಡನೇ ಅತಿ ದೊಡ್ಡ NBFC ಮತ್ತು MIF ಅಂತ ಅನಿಸ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಮುಖ NBFC ಸಂಸ್ಥೆಯಾದ L&T ಫಿನಾನ್ಸ್ ಲಿಮಿಟೆಡ್ ಇತ್ತೀಚೆಗೆ ಯಾವ ಜಾಗತಿಕ ಸುಸ್ಥಿರತೆ ಉದ್ಯಮಕ್ಕೆ ಸಹಿ ಹಾಕಿದೆ? ವಿಶ್ವಸಂಸ್ಥೆಯ ಜಾಗತಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ. L&T ಫಿನಾನ್ಸ್ ಕಂಪನಿ ಲಿಮಿಟೆಡ್ ಏನಿದೆ, ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಕಾರ್ಪೊರೇಟ್ ಸುಸ್ಥಿರತೆ ಉಪಕ್ರಮವಾದ ವಿಶ್ವಸಂಸ್ಥೆಯ ಜಾಗತಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಮೂಲಕ ಕಂಪನಿಯು ಪರಿಸರ ಮತ್ತು ಸಾಮಾಜಿಕ ಆಡಳಿತ ತತ್ವಗಳನ್ನು ತನ್ನ ಮುಖ್ಯ ವ್ಯಾಪಾರ ತಂತ್ರದಲ್ಲಿ ಅಳವಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಮಾನವ ಹಕ್ಕುಗಳು, ಕಾರ್ಮಿಕರು ಮತ್ತು ಪರಿಸರ, ಭ್ರಷ್ಟಾಚಾರದ ವಿರುದ್ಧ ತತ್ವಗಳಲ್ಲಿ ಇದನ್ನು ಒಳಗೊಂಡಿದೆ. ಯಾವುದರ ಜೊತೆಲಿ ಒಪ್ಪಂದ ಮಾಡ್ಕೊಂಡಿದೆ ಅಂತಂದರೆ ವಿಶ್ವಸಂಸ್ಥೆ ಜಾಗತಿಕ ಒಪ್ಪಂದದ ಜೊತೆಯಲ್ಲಿ L&T ಒಪ್ಪಂದಕ್ಕೆ ಸಹಿ ಹಾಕಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮುಂಬರುವ 5 ವರ್ಷದ ಅವಧಿಯಲ್ಲಿ 2026-27 5 ಇಯರ್ಸಲ್ಲಿ ಹಣದುಬ್ಬರ ಅನ್ನುವಂಥದ್ದು ಎಷ್ಟು ಎಂದು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಕ್ವಶನ್ನು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತಂದರೆ 4% ಆಗಿರುತ್ತೆ. ಏಪ್ರಿಲ್ 1 2026ರಿಂದ ಮಾರ್ಚ್ 31 2031ರವರೆಗೆ ಮುಂದಿನ 5 ವರ್ಷಗಳ ಅವಧಿಗೆ ಕೇಂದ್ರ ಸರ್ಕಾರವು ಹಣದುಬ್ಬರ ಗುರಿಯನ್ನು 4% ಇದೆ ಅಂತ ನಿರ್ಧರಿಸಿದ್ದಾರೆ. ಈ ಗುರಿಗೆ 2-6%ರಷ್ಟು ಸಹನ ವ್ಯಾಪ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಇದು 3ನೇ ಬಾರಿಗೆ ಅದೇ ಚೌಕಟ್ಟಿನಲ್ಲಿ ಇದೆ ಅಂತ ಹೇಳಿ RBI ಕಾಯ್ದೆ ಸೆಕ್ಷನ್ 45ZA ಅಡಿಯಲ್ಲಿ ಸರ್ಕಾರವು RBIನ ಸಮಾಲೋಚನೆಯೊಂದಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಹಣದುಬ್ಬರ ಗುರಿಯನ್ನು ನಿಗದಿಪಡಿಸುತ್ತೆ. ಈ ಚೌಕಟ್ಟಿನ ಮೊದಲ ಬಾರಿಗೆ ಯಾವಾಗ ಜಾರಿಗೊಳಿಸಲಾಗಿತ್ತು ಅಂದರೆ ಆಗಸ್ಟ್ 5, 2016ರಲ್ಲಿ ಜಾರಿಗೊಳಿಸಿತ್ತು. ಸೊ ಮುಂದಿನ 5 ವರ್ಷಗಳಲ್ಲಿ 2026-31ರ ಏನೊಂದು 5 ವರ್ಷ ಇರುತ್ತಲ್ಲ, ಸೊ 5 ವರ್ಷದಲ್ಲಿ ಹಣದುಬ್ಬರದ ಗುರಿ ಎಷ್ಟಿರುತ್ತೆ ಅಂತಂದರೆ 4% ಇರುತ್ತೆ ಅಂತ ಹೇಳಿ ಭಾರತದ ಸರ್ಕಾರ ಹೇಳಿದೆ. ನೆಕ್ಸ್ಟ್ ಕ್ವಶನ್, ಸೆಬಿಯು ಪ್ರಮುಖ ವಿತ್ತೀಯ ಇನ್ಫ್ಲೂಯೆನ್ಸರ್ಗಳನ್ನು ನಿಯಂತ್ರಿಸಲು ಟೆಕ್ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಯಾವುದರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತಂದರೆ ಗೂಗಲ್ನೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇನ್ಫ್ಲೂಯೆನ್ಸರ್ಸ್ ನಿಯಂತ್ರಣ ಒಂದು ಟೆಕ್ ಕಂಪನಿಯೊಂದಿಗೆ ಗೂಗಲ್ಲು ಪಾಲುದಾರಿಕೆಯನ್ನು ಹೊಂದಿದೆ. ಸೊ ಇದು ಸೆಬಿಯ ಪ್ರಮುಖ ವಿತ್ತೀಯ ಇನ್ಫ್ಲೂಯೆನ್ಸರ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತು ಹೂಡಿಕೆದಾರರ ರಕ್ಷಣೆಗೆ ಗೂಗಲ್ನೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ.
ನೆಕ್ಸ್ಟ್ ಕ್ವಶನ್. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಭಾರತದ ಮೇಲಾಗುವ ದೀರ್ಘಕಾಲೀನ ಪರಿಣಾಮಗಳನ್ನು ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 2026ರಲ್ಲಿ ಎಷ್ಟು ಸಬಲೀಕೃತ ಗುಂಪುಗಳನ್ನು ರಚಿಸಿದ್ದಾರೆ ಅಂತಂದರೆ, ಪಶ್ಚಿಮ ಏಷ್ಯಾದಿಂದ ಭಾರತಕ್ಕೆ ಮೇಲಾಗುತ್ತಿರುವ ದೀರ್ಘ ಒಂದು ಕಾಲಿನ ಪರಿಣಾಮಗಳೇನಿದ್ದಾವೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಎಷ್ಟು ಗುಂಪುಗಳನ್ನು ರಚಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂದರೆ 7 ಆಗಿರುತ್ತೆ. ಸೊ ಇದು ಮಾರ್ಚ್ 2024ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪಶ್ಚಿಮ ಏಷ್ಯಾ ಅಂದರೆ ಅಮೆರಿಕ ಮತ್ತು ಇರಾನ್ ಸಂಘರ್ಷ ಆಗ್ತಾ ಇದೆ ಅಲ್ಲ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಆಗ್ತಾ ಇದೆ ಅಲ್ಲ, ಸೊ ಅದರಿಂದಾಗಿ ನಮ್ಮ ಭಾರತಕ್ಕೆ ಇಂಧನ ಪೂರೈಕೆ ಮತ್ತು ವ್ಯಾಪಾರ ಮಾರ್ಗಗಳು ಮತ್ತು ಜಾಗತಿಕವಾಗಿ ಪೂರೈಕೆ ಒಂದು ಸರಪಳಿ ಮೇಲೆ ಆಗುತ್ತಿರೋ ದುಷ್ಪರಿಣಾಮಗಳನ್ನು ಹೇಗೆ ಸಾರ್ಟ್ ಔಟ್ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಾಗಿ 7 ಸಬಲೀಕೃತ ಗುಂಪುಗಳನ್ನು ರಚಿಸಿದ್ದಾರೆ. ಸೊ ಇದರಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮತ್ತು ರಕ್ಷಣಾ ವಿದೇಶಾಂಗ ವ್ಯವಹಾರಗಳ ಗುಂಪಿನ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಈ ಥರ 7 ಗ್ರೂಪನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್. ವಿಶ್ವ ರಂಗಭೂಮಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತಿದೆ ಮತ್ತು 2026ರ ಅಂತಾರಾಷ್ಟ್ರೀಯ ಸಂದೇಶವನ್ನು ಬರೆಯುವವರು ಯಾರು ಅಂತಂದರೆ, ಮಾರ್ಚ್ 27ರಂದು ವಿಶ್ವ ರಂಗಭೂಮಿ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದು ಸಂದೇಶ ಬರೆಯುವವರು ಯಾರು ಅಂತಂದರೆ ವಿಲಿಯಂ ಡಾಫೋ ಆಗಿರ್ತಾರೆ. ವಿಶ್ವ ರಂಗಭೂಮಿ ದಿನ ಪ್ರತಿ ವರ್ಷ ಮಾರ್ಚ್ 27ರಂದು ಆಚರಿಸ್ತೀವಿ. ಇದನ್ನು ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ಅಂತ ಈ ದಿನವನ್ನು 1967ರಿಂದ ಆಚರಿಸಲಾಗುತ್ತಿದೆ. 2026 ಅಂತಾರಾಷ್ಟ್ರೀಯ ಸಂದೇಶವನ್ನು ಪ್ರಸಿದ್ಧ ನಟ ಮತ್ತು ರಂಗಭೂಮಿ ನಿರ್ದೇಶಕ ವಿಲಿಯಂ ಡಫೋ ಅವರು ಬರೆದಿದ್ದಾರೆ. ಇದನ್ನು ITI ಸಂಸ್ಥೆ 1948ರಲ್ಲಿ ಯುನೆಸ್ಕೋ ಆಶ್ರಯದೊಂದಿಗೆ ಸ್ಥಾಪಿಸಲಾಗಿತ್ತು. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಪ್ಯಾರಿಸ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್. ಇನ್ನು ಕೆಲವೊಂದಷ್ಟು ಹೆಡ್ಲೈನ್ಸ್ನ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್, ಸೊ ಇದರಿಂದನೂ ಒಂದಷ್ಟು ಕ್ವಶನ್ಸ್ ಎಲ್ಲ ರೈಸ್ ಆಗೋದ್ರಿಂದ ಸೊ ಇದನ್ನು ನೋಡ್ತಾ ಹೋಗೋಣ. ಅರ್ತ್ ಅವರ್ 2026 ಅರ್ತ್ ಅವರ್ 20ನೇ ವರ್ಷಾಚರಣೆಯನ್ನು ಭೂಮಿ ಆಗಿ 1 ಗಂಟೆ ನೀಡಿ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಅರ್ತ್ ಅವರ್ 2026ನ ಥೀಮ್ ಏನು ಅಂತಂದರೆ ಭೂಮಿಗಾಗಿ 1 ಗಂಟೆ ನೀಡಿ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಅರ್ತ್ ಅವರ್ ಯಾವಾಗ ಆಚರಣೆ ಮಾಡ್ತೀರಿ ಅಂತಂದರೆ ಮಾರ್ಚ್ 26ರಂದು ನಾವು ಆಚರಣೆ ಮಾಡ್ತೀರಿ. ಸೊ ಇದನ್ನು ಯಾರು ಆಯೋಜಿಸುತ್ತಾರೆ ಅಂತಂದರೆ WWF ಆಗಿರುತ್ತೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, WWF ಅಂತ ಕರಿತೀವಿ. ನೆಕ್ಸ್ಟ್, ಅಂಟಾರ್ಟಿಕಾ ಸಂಶೋಧನೆ. ಭಾರತದ ಧ್ರುವೀಯ ವಿಜ್ಞಾನಿ ಹೆಜ್ಜೆಗುರುತನ್ನು ವಿಸ್ತರಿಸಲು ಅಂಟಾರ್ಟಿಕಾದಲ್ಲಿ ಮೈತ್ರಿ 2 ಸಂಶೋಧನಾ ಕೇಂದ್ರವನ್ನು ನಿರ್ಮಾಣಕ್ಕೆ ಸರ್ಕಾರ ಅಧಿಕೃತವಾಗಿ ಅನುಮೋದನೆಯನ್ನು ನೀಡಿದೆ. ನೆಕ್ಸ್ಟ್, RICS CCIFE ಪ್ರಶಸ್ತಿಯನ್ನು ಹಿರಿಯ ನಟಿ ಶಬಾನಾ ಅಜ್ಮಾ ಅವರ ಚಿತ್ರಕ್ಕೆ ಈ ವರ್ಷದ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಸ್ವಚ್ಛ ಇಂಧನ ತಂತ್ರ. ಲಿಥಿಯಂ ಮತ್ತು ಅಪರೂಪದ ಭೂಮಿ ಮ್ಯಾಗ್ನೆಟಿಕ್ಗಳ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಆಮದು ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಭಾರತ ಗಮನ ಹರಿಸಿದೆ. ನೆಕ್ಸ್ಟ್, ಪ್ರಮುಖ ರಕ್ಷಣಾ ಖರೀದಿ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಒಂದು ಸಮಿತಿಯಲ್ಲಿ 2.38 ಲಕ್ಷ ಕೋಟಿ ಮೌಲ್ಯದ ರಕ್ಷಣಾ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ. ಇದರಲ್ಲಿ ಭಾರತೀಯ ವಾಯುಪಡೆಗೆ S-400 ಕ್ಷಿಪಣಿಯನ್ನು ವ್ಯವಸ್ಥೆ ಮತ್ತು ಮಾಧ್ಯಮ ಸಾರಿಗೆ ವಿಮಾನವನ್ನು ಖರೀದಿ ಸಹ ಸೇರಿದೆ. ಇದರಲ್ಲಿ ಪ್ರಾದೇಶಿಕ ಸಮುದ್ರ ಸಹಕಾರ. ಭಾರತೀಯ ನೌಕಾಪಡೆ IOS ಸಾಗರ್ ಉಪಕ್ರಮವು ಕೊಚ್ಚಿಯಲ್ಲಿ ಮುಕ್ತಾಯಗೊಂಡಿದ್ದು ಇದರಲ್ಲಿ 16 ಸ್ನೇಹಿ ದೇಶೀಯ ನೌಕಾಪಡೆಗಳು ಸಹ ಭಾಗವಹಿಸಿದೆ. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ. ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಬುಡಕಟ್ಟು ಕ್ರೀಡಾಕೂಟವನ್ನು ಛತ್ತೀಸ್ಗಢದಲ್ಲಿ ಆಯೋಜಿಸಲಾಗಿದೆ. ಸೊ ಇಂಪಾರ್ಟೆಂಟ್, ಎಲ್ಲಿ ಆಯೋಜಿಸಲಾಗಿದೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಅನ್ನುವಂಥದ್ದನ್ನು ಎಲ್ಲಿ ಅಂತಂದರೆ ಛತ್ತೀಸ್ಗಢದಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ 30 ರಾಜ್ಯಗಳು 60ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಫಾರ್ಮಾ ಮೇಡ್ ನವದೆಹಲಿಯಲ್ಲಿ ನಡೀತಾ ಇದೆ. ಈ ಶೃಂಗಸಭೆಯಲ್ಲಿ ಸೊ ಆವಾಗಲೇ ನಾವು MCQ ಅಲ್ಲಿ ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಅದೇ ಆಗಿರುತ್ತೆ. ಇಂಧನ ಭದ್ರತೆ. ಭಾರತದ ಇಂಧನ ಮತ್ತು LPG ಸರಬರಾಜು
ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ಪೆಟ್ರೋಲಿಯಂ ಸಚಿವಾಲಯ ತಿಳಿಸಿದೆ. ಇದು ಭಾರತದಲ್ಲಿ 74 ದಿನಗಳವರೆಗೆ ಸಾಕಾಗುವಷ್ಟು ಇದೆ ಅಂತ ಹೇಳಿ ಇಂಧನದ ಭದ್ರತೆ ಬಗ್ಗೆ ನಮ್ಮ ಒಂದು ಭಾರತ ಸರ್ಕಾರ ಮಾತಾಡಿದೆ. ನೆಕ್ಸ್ಟ್, ಗುಣಮಟ್ಟದ ಮಾನದಂಡಗಳು. BIS ಚೆನ್ನೈ ಕೇಂದ್ರವು ಎಲೆಕ್ಟ್ರಾನಿಕ್ ಗೈಡೆಡ್ ಮತ್ತು ದೇಶದ ಮೊದಲ ISI ಪರವಾನಗಿಗಳನ್ನು ನೀಡಿದೆ. ನೆಕ್ಸ್ಟ್ ಹೋಗೋದಾದರೆ, ಹಣಕಾಸು ಮಸೂದೆ 2026 ಅನುಮೋದನೆ. 2026-27ನೇ ಹಣಕಾಸು ವರ್ಷದ ಬಜೆಟ್ ಪ್ರಕ್ರಿಯೆಯನ್ನು ಸಂಸತ್ ಪೂರ್ಣಗೊಳಿಸಿದೆ. ಲೋಕಸಭೆಯು ಮಾರ್ಚ್ 25ರಂದು ಅಂಗೀಕರಿಸಿದ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯು ಇಂದು ಹಿಂತಿರುಗಿಸುತ್ತಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, S&P ಗ್ಲೋಬಲ್ ಮುನ್ಸೂಚನೆ. ಬಲವಾದ ಆರ್ಥಿಕತೆಯ ಚಟುವಟಿಕೆ ಹಿನ್ನೆಲೆಯಲ್ಲಿ ಭಾರತ 2026-27ನ GDP ಬೆಳವಣಿಗೆ ದರ S&P ಗ್ಲೋಬಲ್ 7.1% ಅಷ್ಟು ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದಾಖಲೆಯ ಮಟ್ಟದ ಕುಸಿದ ರೂಪಾಯಿ ಮೌಲ್ಯ. ಇರಾನ್ ಮತ್ತು ಅಮೆರಿಕ-ಇಸ್ರೇಲ್ ಯುದ್ಧ ಆಗ್ತಿರೋದ್ರಿಂದ ನಮ್ಮ ಒಂದು ಡಾಲರ್ ಎದುರಲ್ಲಿ ನಮ್ಮ ಒಂದು ರೂಪಾಯಿ ಏನಿದೆ ಅದರ ಮೌಲ್ಯ ಕುಸಿತವಾಗಿದೆ. ಎಷ್ಟಕ್ಕೆ ತಲುಪಿದೆ ಡಾಲರ್ ಮುಂದೆ? ನಮ್ಮದು $1 ಎಷ್ಟಾಗಿದೆ ಅಂದರೆ 94 ರೂಪಾಯಿ 82 ಪೈಸೆ ಆಗಿದೆ. ಇಂಧನ ತೆರಿಗೆ ಕಡಿತ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಏನಾಗ್ತಾ ಇರ್ತಾರೆ ಅದನ್ನು ಇಳಿಕೆ ಮಾಡಿದ್ದಾರೆ, ಶೂನ್ಯಗೊಳಿಸಿದ್ದಾರೆ. ಲೀಟರ್ಗೆ ಡೀಸೆಲ್ ಮೇಲಿನ ಸುಂಕವನ್ನು ಶೂನ್ಯ ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಮೇಲೆ ಏನಿರುತ್ತೆ ಅದರಲ್ಲಿ ಲೀಟರ್ಗೆ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ. JICA ಸಾಲ. ಪಂಜಾಬ್, ಮಹಾರಾಷ್ಟ್ರ, ಕರ್ನಾಟಕ 4 ಪ್ರಮುಖ ಯೋಜನೆಗಳಿಗೆ ಜಪಾನ್. ಆಗಲೇ MCQಯಲ್ಲಿ ಇದನ್ನು ನಾವು ಡಿಸ್ಕಷನ್ ಮಾಡಿದ್ದೀರಿ. ಈ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಏನಿದೆ ಅದು ನಮ್ಮ ಒಂದು ಕರ್ನಾಟಕ ಮತ್ತು ಪಂಜಾಬು ಮತ್ತು ಮಹಾರಾಷ್ಟ್ರಕ್ಕೆ ಸಾಲವನ್ನು ನೀಡ್ತಾ ಇದೆ. ಎಷ್ಟು ಕೋಟಿ ಅಂದರೆ 16,420 ಕೋಟಿಯನ್ನು ಕೊಡ್ತಾ ಇದೆ. ಕರ್ನಾಟಕಕ್ಕೆ 3ನೇ ಹಂತದ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆಯಲ್ಲ, ಅದಕ್ಕೆ ಜಪಾನ್ನ ಈ ಒಂದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಏಜೆನ್ಸಿ ಏನಿದೆ ಅದು ಸಾಲವನ್ನು ಕೊಡ್ತಾ ಇದೆ. PFRDA ಮತ್ತು ಭಾಷಿಕ್ನಿ 22 ಅಧಿಕೃತ ಭಾಷೆಯಲ್ಲಿ ಸೇವೆ ಒದಗಿಸಲು AI ಮೂಲಕ ನೈಜ ಸಮಯ ಅನುವಾದಕ್ಕಾಗಿ ಈ ಒಂದು ಭಾಷಿಣಿ ವಿಭಾಗದಲ್ಲಿ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. G7 ವಿದೇಶಾಂಗ ಸಚಿವರ ಸಭೆ. ಇದು ನಿನ್ನೆ ನಾವು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಇದಕ್ಕೂ ಮುಂಚೆ 51ನೇದು ಎಲ್ಲಿ ನಡೆದಿತ್ತು ಅಂತಂದರೆ ಇದು 52ನೇದಾಗಿರುತ್ತೆ. 51ನೇದು ಎಲ್ಲಿ ನಡೆದಿತ್ತು ಅಂತಂದರೆ ಕೆನಡಾದಲ್ಲಿ ನಡೆದಿತ್ತು. 50ನೇದಲ್ಲಿ ನಡೆದಿತ್ತು ಅಂತಂದರೆ ಇಟಲಿಯಲ್ಲಿ ನಡೆದಿತ್ತು. ಇವಾಗ ನಾವು ಫ್ರಾನ್ಸಲ್ಲಿ 52ನೇ ಒಂದು G7 ಸಭೆ ನಡೀತಾ ಇದೆ. ಇದರಲ್ಲಿ ಭಾರತದ ವಿದೇಶಾಂಗ ಸಚಿವರಾದಂಥ S ಜೈಶಂಕರ್ ಅವರು ಭಾಗವಹಿಸಿದ್ದರು. ಇದು ಗ್ಲೋಬಲ್ ಸೌತ್ ರಾಷ್ಟ್ರಗಳ ಹಿತಾಸಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೇಪಾಳದ ನೂತನ ಪ್ರಧಾನಿಯಾಗಿ ಇವರು ಅತಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೆಗ್ಗಳಿಕೆಗೂ ಸಹ ಪಾತ್ರರಾಗಿದ್ದಾರೆ. ಅತ್ಯಂತ ಕಿರಿಯ ಪ್ರಧಾನಿ. ಪ್ರಮಾಣ ವಚನ ಯಾರು ಅಂದರೆ ಬಲ್ದೇವ್ ಶಾ ಆಗಿರ್ತಾರೆ. ಬಲ್ದೇವ್ ಶಾ ನೇಪಾಳದ ಇತಿಹಾಸದಲ್ಲೇ ಕಿರಿಯ ಪ್ರಧಾನಿ ಬಲೇಂದ್ರ ಶಾ. ಹರ್ಮುಜ್ ಜಲಸಂಧಿ. ಇದ್ರ ಬಗ್ಗೆ ಅಂತೂ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಬರ್ತಾನೆ ಇದೆ. ಹಾಗಾಗಿ ಇಂಪಾರ್ಟೆಂಟು. ಇದನ್ನು ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ ಹರ್ಮುಜ್ ಜಲಸಂಧಿ ಬಗ್ಗೆ. ಇರಾನ್ ಈ ಜಲಸಂಧಿಯನ್ನು ತೆರೆಯೋದಕ್ಕೋಸ್ಕರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ 6ರವರೆಗೆ ಗಡುವನ್ನು ನೀಡಿದ್ದಾರೆ. ಹರ್ಮುಜ್ ಜಲಸಂಧಿ ಯಾವ 2 ದೇಶಗಳ ನಡುವೆ ಇದೆ ಅಂತಂದರೆ ಒಮಾನ್ ಮತ್ತು ಇರಾನ್ ಮಧ್ಯೆ ಇದೆ. ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಭಾರತ ಮತ್ತು ಭೂತಾನ್ ಸಹಕಾರ. ಉಭಯ ದೇಶಗಳು ಅಂಚೆ ಸೇವೆಗಳನ್ನು ಬಲಪಡಿಸಲು ತಿಳುವಳಿ ಪತ್ರಕ್ಕೆ MOS ಮೆಮೊರಂಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ. ವಿಶ್ವ ಸಾರ್ವಜನಿಕ ಶೃಂಗಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ದೆಹಲಿ ಘೋಷಣೆ ಅಂಗೀಕರಿಸುವ ಮೂಲಕ ಇದನ್ನು ಮುಕ್ತಾಯಗೊಳಿಸ್ತಾರೆ. ಇನ್ನು ಉಡಾನ್ ಯೋಜನೆ. ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸೋದಕ್ಕೋಸ್ಕರ 100 ಬಳಕೆಯಾಗದ ವೈಮಾನಿಕ ಪಟ್ಟಿಗಳ 20 ಹೆಲಿಕಾಪ್ಟರ್ಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಉಡಾನ್ ಯೋಜನೆ ಅಂಡರಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ನಶಾಮುಕ್ತ ಭಾರತ ಶಾಲೆಗಳಿಗೆ
ಮಾದಕ ದ್ರವ್ಯ ಮುಕ್ತ ಉಪಕ್ರಮಗಳನ್ನು ಜಾರಿಗೊಳಿಸೋದಕ್ಕೆ ಶಿಕ್ಷಣ ಗೃಹ ಸಚಿವಾಲಯ ಜಂಟಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ತೃತೀಯ ಲಿಂಗಿಗಳಿಗೆ ಹಕ್ಕುಗಳಿಗಾಗಿ ತಿದ್ದುಪಡಿ ಮಾಡಿದ್ದಾರೆ. ತೃತೀಯ ಲಿಂಗಿಗಳ ಹಕ್ಕುಗಳಿಗೆ ರಕ್ಷಣೆ ನೀಡೋದಕ್ಕೋಸ್ಕರ ಮಸೂದೆಯನ್ನು ಪಾಸ್ ಮಾಡಿದ್ದಾರೆ. 2026 ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದು, ಸ್ವಯಂ ಗುರುತಿಸುವಿಕೆ ಬದಲಿಗೆ ವೈದ್ಯಕೀಯ ಪ್ರಮಾಣೀಕರಣ ಕಡ್ಡಾಯಗೊಳಿಸೋದಕ್ಕೆ ಟೀಕೆಗಳು ವ್ಯಕ್ತಗೊಳ್ಳುತ್ತಿದೆ. ನೆಕ್ಸ್ಟ್ ಹವಾಮಾನ ಗುರಿಗಳು 2031-35 ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ 2035 ವೇಳೆಗೆ ಹೊರಸೂಸುತ್ತಿರುವ ತೀವ್ರತೆಯನ್ನು 47% ಕಡಿಮೆ ಮಾಡಲು 60% ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ ಸಾಮರ್ಥ್ಯವನ್ನು ಸಾಧಿಸೋದಕ್ಕೋಸ್ಕರ ಭಾರತ ಗುರಿಯನ್ನು ಹಾಕ್ಕೊಂಡಿದೆ. ರೇರ್ ಅರ್ತ್ ಮ್ಯಾಗ್ನೆಟ್ ಪ್ಲಾಂಟ್ ಆಮದು ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹೈದರಾಬಾದ್ನಲ್ಲಿ ಈ ಒಂದು ಪ್ರಾಯೋಗಿಕ ಮ್ಯಾಗ್ನೆಟಿಕ್ ಘಟಕವನ್ನು ಸ್ಥಾಪಿಸಲಾಗುತ್ತಿದೆ. 2026 ಮಾರ್ಚ್ ಅಂತ್ಯದ ವೇಳೆಗೆ ಕರ್ನಾಟಕದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳೆಂದರೆ ಗಿಗ್ ಕಾರ್ಮಿಕ ಕಲ್ಯಾಣ ನಿಧಿ ಮತ್ತು ಜಮಾ ಭೂ ದಾಖಲೆಗಳ ತಿದ್ದುಪಡಿ, ಕರ್ನಾಟಕ ಕ್ಲೀನ್ ಮೊಬಿಲಿಟಿ 2025-26 ಹಾಗೂ ಹಾವು ಕಡಿತವನ್ನು ಅಧಿಸೂಚಿತ ರೋಗ ಅಂತ ಘೋಷಣೆ ಮಾಡಿದ ಮೊದಲ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. ಬೆಂಗಳೂರಿನಲ್ಲಿ ದಕ್ಷಿಣ ಏಷ್ಯಾದ ಅತಿ ಎತ್ತರದ ಸ್ಲೈಡಿಂಗ್ ನಿರ್ಮಾಣವನ್ನು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ